ಇವತ್ತು ಬೆಳಗ್ಗೆ ಎದ್ದು ನೋಡುವಾಗ ಭಗವಾನ್ ಮಹಾವೀರರ ಜನ್ಮದಿನ ಅಂತ ಗೊತ್ತಾಯಿತು. ಜೈನ ದರ್ಶನಕ್ಕೆ, ಜೈನ ಧರ್ಮಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥ ತೀರ್ಥಂಕರರು ಮಹಾವೀರರು. ಕನ್ನಡದಲ್ಲಿ ಜೈನ ಫಿಲಾಸಫಿ ಆಗಲಿ ಅಥವಾ ನ್ಯಾಯ, ವೈಶೇಷಿಕ, ಬೌದ್ಧ ಇತ್ಯಾದಿ ಬಗ್ಗೆ ಯಾವುದು ಒಳ್ಳೆಯ ಪುಸ್ತಕ ಇದೆ ಅಂತ ನನ್ನ ಪುಸ್ತಕದ ಸಂಗ್ರಹದಲ್ಲಿ ಹುಡುಕ್ತಾ ಇದ್ದೆ. ಆಗ ನಾನು ಬಹಳ ಪ್ರೀತಿಸುವಂಥ ಈ ಪುಸ್ತಕ ನನ್ನ ಕಣ್ಣಿಗೆ ಬಿತ್ತು. ಇದು ಹಿಂದೂ ದರ್ಶನ ಸಾರ. ನಾನು MA ವಿದ್ಯಾರ್ಥಿ ಮತ್ತು ಜೈನಾಲಜಿಯಲ್ಲಿ PhD ಮಾಡುವ ಕಾಲದಿಂದ ಕೂಡ ಈ ಪುಸ್ತಕವನ್ನು ನಾನು ರೆಫರ್ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಒಂದು ನಿಮಿಷದಲ್ಲಿ ಹೇಳೋದಾದರೆ, 1940ನೇ ಇಸ್ವಿನಲ್ಲಿ ಮೈಸೂರಿನ ವೆಸ್ಲಿ ಪ್ರೆಸ್ ಮತ್ತು ಪಬ್ಲಿಷಿಂಗ್ ಹೌಸ್ ಅವರು ಈ ಪುಸ್ತಕವನ್ನು ಪ್ರಕಟ ಮಾಡಿದರು. ಇದು ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಗ್ರಂಥಮಾಲೆಯ 12ನೇ ಪುಸ್ತಕವಾಗಿ ಬಂತು. ಈ ಮಾಲಿಕೆಯ ಸಂಪಾದಕರು ಕನ್ನಡದ ಕಣ್ವ BM ಶ್ರೀಕಂಠಯ್ಯನವರು. ಅವರು ಇಂಗ್ಲೀಷ್ ಪ್ರೊಫೆಸರ್ ಆದರೂ ಕನ್ನಡ ಮತ್ತು ಫಿಲಾಸಫಿಯಲ್ಲಿ ಹಾಗೆ ಗ್ರೀಕ್ ಸಾಹಿತ್ಯದಲ್ಲಿ ಬಹಳ ಆಸಕ್ತಿ ಇದ್ದವರು. ಈ ಮಹಾಮಹೋಪಾಧ್ಯಾಯ ಪಂಡಿತ ರತ್ನಂ ಶ್ರೀಮಾನ್ ಲಕ್ಷ್ಮೀಪುರಂ ಶ್ರೀನಿವಾಸಾಚಾರ್ಯರು ಯಾರು ಅಂತ ಹೇಳಿದ್ರೆ, ದರ್ಶನಶಾಸ್ತ್ರದಲ್ಲಿ 20ನೇ ಶತಮಾನದಲ್ಲಿ ಇಡೀ ದೇಶದಲ್ಲಿ ಯಾಕೆ ಪ್ರಪಂಚದಲ್ಲೇ ಅಗ್ರಗಣ್ಯರಾದ ವಿದ್ವಾಂಸರಾಗಿದ್ದರು. ಸಂಸ್ಕೃತದಲ್ಲಿ ಅವರು ದರ್ಶನೋದಯ ಅನ್ನುವಂಥ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಅದರ ಸಂಗ್ರಹ ರೂಪ ಹಿಂದೂ ದರ್ಶನ ಸಾರ. ಈ ಪುಸ್ತಕದಲ್ಲಿ 12 ಚಾಪ್ಟರ್ಗಳಿದೆ. ಇದು ಹಿಂದೂ ದರ್ಶನ ಸಾರ ಪೀಠಿಕೆಯಿಂದ ಆರಂಭವಾಗುತ್ತೆ ಮತ್ತು ಶೈವ ದರ್ಶನಕ್ಕೆ ಮುಗಿಯುತ್ತೆ. ಇದರ ಒಳಗಡೆ ನಮಗೆ ಚಾರ್ವಾಕ, ಬೌದ್ಧ, ಆಮೇಲೆ ಸಾಂಖ್ಯ, ಜೈನ, ಯೋಗ, ತಾರ್ಕಿಕ, ಮೀಮಾಂಸಾ, ಅದ್ವೈತ, ಆಮೇಲೆ ವಿಶಿಷ್ಟಾದ್ವೈತ, ದ್ವೈತ ಮತ್ತು ಶೈವ ದರ್ಶನ ಇಷ್ಟರ ಮೂಲ ಗ್ರಂಥಗಳ ಉಲ್ಲೇಖಗಳನ್ನು ಕೊಟ್ಟು ಅವುಗಳಲ್ಲೇ ಇರುವಂತಹ ಒಳಗಿನ ಇಂಟರ್ನಲ್ ಕಾನ್ಫ್ಲಿಕ್ಟ್ಸ್ ಅಥವಾ ಪರಸ್ಪರ ವ್ಯತ್ಯಾಸಗಳನ್ನು ಕೊಟ್ಟು ಬರೀತಾರೆ. ಈ ಪುಸ್ತಕವನ್ನು ಯಾರ್ಯಾರು ಸೈಕಾಲಜಿ ಓದ್ತಾರೆ ಮಕ್ಕಳು, ಯಾರ್ಯಾರು ಫಿಲಾಸಫಿ ಓದಿಸ್ತಾರೆ ಪೇರೆಂಟ್ಸು, ಅವರು ಖಂಡಿತ ನೋಡಬೇಕು. ಇದು ಇಂಟರ್ನೆಟ್ನಲ್ಲಿ ಕೂಡ ಇದರ PDF ಲಭ್ಯವಿದೆ. ಇದು ಕನ್ನಡಿಗರ ಒಂದು ಹೆಮ್ಮೆಯ ಪುಸ್ತಕ. ಈ ಪುಸ್ತಕವನ್ನು ಓದೋದ್ರಿಂದ ಇಂಗ್ಲೀಷ್ನಲ್ಲಿ ಓದಿದಾಗ ಏನೇನು ತಪ್ಪು ಕಲ್ಪನೆಗಳು ಉಂಟಾಗುತ್ತೆ ನಮ್ಮ ಇಂಡಿಯನ್ ಫಿಲಾಸಫಿಯ ಕಾನ್ಸೆಪ್ಟ್ಸ್ ಬಗ್ಗೆ, ಅದಕ್ಕಿಂತ ಇಲ್ಲಿ ತುಂಬ ಸ್ಪಷ್ಟತೆ ಸಿಗುತ್ತೆ. ಇಂತಹ ಶ್ರೇಷ್ಠ ವಿದ್ವಾಂಸರನ್ನು ಜ್ಞಾಪಿಸ್ಕೊಳ್ಳೋದ್ರ ಮೂಲಕ ನಾವು ಕನ್ನಡದ ಮರೆತು ಹೋಗಿರುವ ವೈಚಾರಿಕ ಪರಂಪರೆ ಜೊತೆ ನಮ್ಮನ್ನು ಮತ್ತೆ ಜೋಡಿಸ್ಕೋಬಹುದು. ಮುಂದೆ ಈ ಪುಸ್ತಕವನ್ನು ಕುರಿತು ಇನ್ನಷ್ಟು ವಿಷಯವನ್ನು ಹೇಳ್ತೀನಿ.